ಆಗಿದೆ, ಲೈವ್ ಆಗಿದೆಯಾ? ಇವತ್ತಿಲ್ವಾ ಇಲ್ಲಿ? ನಾನು ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್. ಅವರು ಬಿಟ್ಟರೆ ಇನ್ಯಾರು? ಕಾರ್ಯದರ್ಶಿಗಳು, ಅಧ್ಯಕ್ಷರು, ನಿರ್ದೇಶಕರು ಎಲ್ಲರೂ ಮೀಟಿಂಗ್, ಮಿನಿಸ್ಟರ್ ಮೀಟಿಂಗ್, BCC ಮೀಟಿಂಗ್. ಈಗ 11 ಗಂಟೆಯಿಂದ ಮೀಟಿಂಗ್ ಶುರುವಾಗುತ್ತೆ. ಮಧ್ಯಾಹ್ನ 2:30, 3 ಆಗ್ಬೋದು. ಮೇಡಮ್ ಅದು ಓದ್ಬಿಟ್ಟು ಹೇಳಿ, ಓದಿ ಅದು ಓದಿ ಓದ್ಬಿಟ್ಟು ಹೇಳಿ, ಓದಿ 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 ಮೇಡಮ್. ಮೇಡಮ್ ಇದು ಭಾಳ ಸೀರಿಯಸ್ ಆದ ವಿಚಾರ ಮೇಡಮ್. ಈಗ ಬನ್ನಿ ಇಲ್ಲಿ ಬನ್ನಿ, ನೀವು ಹಿಂಗೆ ನಿಂತ್ಕೊಳ್ಳಿ, ಅವ್ರು ಓದಿ ಹೇಳ್ಬಿಡಿ. ಪಬ್ಲಿಕ್ ನಾವೇನು ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಈಗ ಬಿಹಾರದಲ್ಲಿ ಒಂದು ಕಾನೂನು ಇದೆ ಮತ್ತು ಜೋರ ಮಾತಾಡಿದ ಪಾಸ್ ವಿತೌಟ್ ಇಂಗ್ಲೀಷ್ ಅಂತ ಒಂದು ಕಾನೂನು ಇದೆ. ಅದು ಸಿಲೆಬಸ್ಸಲ್ಲಿ ಇರುತ್ತೆ ಇಂಗ್ಲೀಷು. ಅಲ್ಲಿ ಎಕ್ಸಾಮ್ ಬರೀಲಿಲ್ಲ ಅಂದರೆ ಇಂಗ್ಲೀಷಲ್ಲಿ ಪಾಸ್ ಮಾಡ್ಬಿಡ್ತಾರೆ. ಬಿಹಾರಕ್ಕೂ ಇದೇ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಕರ್ನಾಟಕಕ್ಕೂ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಲ್ಲಿ ಇಂಗ್ಲೀಷ್ ಬೇಡ ಅಂದ್ರೆ ಅದು ಅವರ ರಾಜ್ಯದ ನಿರ್ಧಾರ, ಅದು ಅವರೇನೋ ಮಾಡ್ತಾರೆ, ನಮಗೆ ಅದು ಬೇಡ. ನಮ್ಮ ರಾಜ್ಯದಲ್ಲಿ ಈ ಮುಖ್ಯಮಂತ್ರಿಗಳು ಏನಿದ್ದಾರೆ ಇವರು ಅಧಿಕಾರಕ್ಕೆ ಬರೋಕ್ಕೂ ಮೊದಲೇ ಸಾಕಷ್ಟು ಬಾರಿ ನಾವು ಹಿಂದಿ ವಿರುದ್ಧ ಹೋರಾಟ ಮಾಡುವಾಗ, ಹಿಂದಿ ಏರಿಕೆ ವಿರುದ್ಧ ಹೋರಾಟ ಮಾಡುವಾಗ ಅವ್ರವೇ ದನಿಗೂಡಿಸಿದ್ರು. ನಾವು ಬಂದರೆ ಹಿಂದಿನ ಸಂಪೂರ್ಣವಾಗಿ ತೆಗಿತೀನಿ ಅಂತ ಹೇಳಿದ್ರು. ಈಗಾಗಲೇ 3ನೇ ವರ್ಷ ಅದು ಜಾರಿ ಆಗಲ್ಲ. ಏನೋ ರಾಜ್ಯ ಶಿಕ್ಷಣ ನೀತಿ ಅಂತ ಅವರು 2 ನುಡಿ ಪದ್ಧತಿನ ಜಾರಿ ಮಾಡಬೇಕು ಅಂತ ಅವರು ಸಲಹೆಯನ್ನು ಕೊಟ್ಟರು. ಸರ್ಕಾರ ಯಾರು ನಡೆಸ್ತಾವ್ರೆ ಅವ್ರ ಗಮನಕ್ಕೆ ನೀವು ತರಬೇಕೀಗ ಸ್ಟ್ರಿಕ್ಟಾಗಿ. ಈ ಕಾನೂನನ್ನು ಇನ್ನೂ 1.5 ತಿಂಗಳು ಟೈಮ್ ಇದೆ. ನಾವು ಈ ವಿತೌಟ್ ಎಕ್ಸಾಮು ಹಿಂದಿನ ಪಾಸ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಕಾನೂನಲ್ಲೂ ಅವಕಾಶ ಇರೋದಕ್ಕೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀವಿ. ನಿಮ್ಮ ಸೀನಿಯರ್ ಆಫೀಸರ್ಸ್ಗೆ, ಮಿನಿಸ್ಟರ್ಗೆ, ಮುಖ್ಯಮಂತ್ರಿಗಳಿಗೆ ತಿಳಿಸ್ಕೊಟ್ಟೋದಕ್ಕೆ ಜನ ನುಗ್ತಾರೆ. ಭಾಳ ದೊಡ್ಡ ತಲೆನೋವಾಯಿತು. ನುಗ್ಗಿ ಪರೀಕ್ಷೆಗೆ ಏನು ಕ್ವಶನ್ ಪೇಪರ್ನ ಕೊಡ್ತಾರೆ ಹಿಂದಿ, ಅದನ್ನು ಈಸ್ಕೊಂಡು ಬರೆದಾಕ್ತಾರೆ. ಆಗ ಇಡೀ ರಾಜ್ಯ ಗೊಂದಲ ಸೃಷ್ಟಿಯಾಗಿದೆ. ಹಾಗಾಗಿ ದಯವಿಟ್ಟು ನೀವು ಇದನ್ನು ಸಂಬಂಧಪಟ್ಟವ್ರ ಗಮನಕ್ಕೆ ತಂದು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದನ್ನು ಕಾನೂನಲ್ಲಿ ಹಂಗೆ ಮಾಡೋಕ್ಕಾಗಲ್ಲ, ಸಂವಿಧಾನದಲ್ಲಿ ಹಂಗೆ ಮಾಡೋಕ್ಕಾಗಲ್ಲ ಅಂದರೆ ನಾವು ದಾಖಲೆ ಕೊಟ್ಟಿದ್ದೀವಿ. ಬಿಹಾರದಲ್ಲಿ ಈಗ ಆಲ್ರೆಡಿ ಆ ಕಾನೂನು ಇರೋದನ್ನ ದಾಖಲೆ ಕೊಟ್ಟಿದ್ದೀವಿ. ಅದನ್ನು ಪರಿಶೀಲನೆ ಮಾಡಿ ನಮಗೆ 1 ವಾರದೊಳಗೆ ಇದಕ್ಕೆ ಉತ್ತರ ಬೇಕು. ಮಕ್ಕಳು ಏನಕ್ಕೆ ಪಾನಿಪುರಿ ಕೇಳೋಕ್ಕೆ ಹಿಂದಿ ಕಲಿಬೇಕು? ನಾವು ಏನು ಹೋಗ್ಲಿ, ನಮ್ಮವ್ರು ಯಾರಾದರೂ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಎಲ್ಲ ಅವ್ರು ಬಂದು ಇಲ್ಲಿ ಕೆಲಸ ಮಾಡ್ತಾರೆ, ಅವರು ಕನ್ನಡ ಕಲಿತರು. 1 ಲಕ್ಷ ಜನ ಮಕ್ಕಳು ಫೇಲ್ ಆಗಿದ್ದಾರೆ. ನಮ್ಮ ನಾಡಿನ ಮಕ್ಕಳು ಮುಂದಿನ ಎಜುಕೇಶನ್ ಮಾಡೋಕ್ಕಾಗದೆ ಫೇಲ್ ಆಗ್ತಾ ಇರೋದು. 10ನೇ ತರಗತಿ ಫೇಲ್ ಆಗ್ತಾರೆ. ವೆಲ್ಡರು, ಫಿಟ್ಟರು, ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ. ಕೈಗಾರಿಕೆಗಳಿಗೆ ಹೋಗ್ತಾರೆ. ಆ ವಿಷಯಗಳಿಗೆ ನಾವು ಪರೀಕ್ಷೆ ಮಾಡೋದ್ರ ಜೊತೆ ಮಂಡಳಿ ಕೆಲಸ. ನಮ್ಮ ಇಲಾಖೆ ಮೇಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಹತ್ರ ಹೋಗಿ ತಾವು ಕೊಟ್ಟಿದ್ದೀವಿ ಮೇಡಮ್, ಅವ್ರಿಗೂ ಎಲ್ಲ ಕೊಟ್ಟಿದ್ದೀವಿ. ಎಲ್ಲ ಗೌರ್ಮೆಂಟು ಎಲ್ರಿಗೂ ಇದು ವಿಚಾರ ಗೊತ್ತಿಲ್ಲ. ನಾವೇನು ಕದ್ದು ಮುಚ್ಚು ಮಾಡ್ತಾ ಇಲ್ಲ. ಸಣ್ಣ ಮೀಟಿಂಗೇನೆ ನಾವು 33 ಜನ ಕ್ಯಾಬಿನೆಟ್ ದರ್ಜೆ ಮಿನಿಸ್ಟರ್ಗಳಿಗೂ ಕೊಟ್ಟಿದ್ದೀವಿ. ಪ್ರತಿಯೊಬ್ಬರಿಗೂ ಮನವಿ ಮಾಡಿದ್ದೀವಿ. ಮುಖ್ಯಮಂತ್ರಿಗಳಿಗೆ ನಿಯೋಗ ಹೋಗಿ 10 ಸರಿ ಮನವಿ ಕೊಟ್ಟಿದ್ದೀವಿ. ಅರ್ಥ ಆಯ್ತು? ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಸಚಿವರು ಮೇಲೆ ಆಗ್ತಾರೆ, ಶಿಕ್ಷಣ ಆರಾಮಾಗಿ ಬರ್ಬಿಡ್ತಾರೆ ಅವರು. ನಮ್ಮ ಕನ್ನಡದ ಮಕ್ಳು ಏನಾಗ್ತಾರೆ, ಇನ್ಸ್ಪೆಕ್ಟರ್ ಈಗ ಹೇಳ್ತಾ ಇದಾರಲ್ಲ, ನಮ್ಮ ತಡಿ ಇದು ಮಾಡ್ತಾ ಇದಾರಲ್ಲ, ನಮ್ ನೋಡೋದು ಏನೋ ಒಂಥರ ಹೊರಟಿದಾರನ್ನ. ಇವರೆಲ್ಲ ಇವರು ಯಾರೋ ಹಿಂದಿಯವರು ಮೇಲೆ ಹಿಂದಿಯವರು ಆಡಿಸ್ತಾ ಇರ್ತಾರೆ. ಹಿಂದಿಯವ್ರು ನೋಡಿ ಯಾಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹಿಂದಿ ಅಂದ್ರೆ IAS ಇರ್ಬೋದು, ಬೇರೆ ಬೇರೆ ಹಿಂದಿಯಲ್ಲಿ IASಗಳು ಹಿಂದಿಲಿ ಇದ್ದಾರೆ. ಹಿಂದಿಯವರೇ, ಹಿಂದಿಯಿಂದ ಬೇರೆ ಕಡೆ ಬಂದವರು ಇದ್ದಾರೆ. ಯಾಕೆ ಕನ್ನಡದವ್ರು ಇಲ್ಲ? ಯಾಕೆ ಹೇಳಿ? ಹಿಂದಿ ಪರೀಕ್ಷೆ ಬರೆದ್ರೆ ಹಿಂದಿಯವ್ರದ್ದು ಏನಾಗುತ್ತೆ, ಹಿಂದಿಯವ್ರಿಗೆ ಅವ್ರಿಗೆ ಅದು ಮದರ್ ಟಂಗು ಬರೀತಾನ ಅವ್ನು ಚೆನ್ನಾಗಿ. ನಾವು ಕನ್ನಡದವ್ರಿಗೆ ಕನ್ನಡದವ್ರು ಹೆಂಗ್ ಬರೀಕ್ ಸಾಧ್ಯ? ಹಿಂದಿ ಇಂಗ್ಲಿಷ್ ಅಲ್ಲಿ ಆಗ್ಲಿ, ಹಿಂದಿಲಾಗ್ಲಿ. ಹಂಗಾಗಿ ಅಧಿಕಾರಿಗಳು ಸಿಗ್ತಾರೆ. ಮೇಡಮ್ ದಯವಿಟ್ಟು 1 ವಾರ ಗಡುವು ಮೇಡಮ್. ಈ ಕಡೆ ಫೈಲ್ ಹೋಗುತ್ತೆ. ಅದು ಫೈಲ್
ಅಲ್ಲ ಫೈಲು ಏನ್ ತೊಂದರೆ ಇಲ್ಲ. ಆಯ್ತು ಬಿಡಿ ಮೇಡಮ್. ಪರೀಕ್ಷೆ ಮಾಡೋದು. ಮೇಡಮ್ ಒಂದು ಫೋಟೋ ಕೊಟ್ಬಿಡಿ ಮೇಡಮ್, ನಿಮ್ಗೆ ಒಂದು ನೀವು ಕೊಡೋ ರೀತಿ ಒಂದು. ದಯವಿಟ್ಟು ಎಲ್ಲ ಬನ್ನಿ. ಯಾರು ಫೋಟೋ ಒಂದು ಆಯ್ತು ನೋಡಿ, ಬಂದಿದೆ, ಆಗಿದೆ. ಹಾಂ, ಇದಾ ಇದೆ ಕಂಟಿನ್ಯೂ ಇದೆ. ಕಂಡಿದ್ಯಾ? ಆಗಲಿಲ್ಲ, ಅದು ಫಿನಿಶ್ ಆಗಲಿಲ್ಲ. ಓಕೆ ಸರ್, ಒಂದು ನಿಮಿಷ ಬಂದ್ಬಿಡಿ, ಒಂದು ಲೈವ್ ಮಾತಾಡೋಣ. 100 ಜನ ನೋಡ್ತಾ ಇದ್ದಾರೆ. ಸ್ನೇಹಿತರೆ ನಮಸ್ಕಾರ. ಏನಿದು ಬೋರ್ಡ್ ಇಲ್ಲ? ನಾನು ರಘುನಂದನ, KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಮ್ಮ ಜೊತೆ ಹಲವು ಕನ್ನಡ ಸಂಘಟನಾ ಹೋರಾಟಗಾರರು, ಸಂಘಟನೆಗಳ ಮುಖಂಡರು ನಮ್ಮ ಜೊತೆ ಇದ್ದಾರೆ. ನಮ್ಮ ಬನ್ನಿ ಒಂದು ನಿಮಿಷ ಲೈವ್ ಮಾಡೋಣ, ಬನ್ನಿ. ಒಂದು ಹೊರಗಡೆ ಬಂದ್ಬಿಟ್ಟು ಮಾಡಿ ನೋಡಲ್ಲಿ, ಹೊರಗಡೆ ಬಂದು ಅರ್ಧ ಗಂಟೆ ಮಾಡ್ಕೊಳ್ಳಿ. ಆಯ್ತು, ಅಲ್ಲಿ ಹೊರಗಡೆ ಮಾಡೋಣ. ಇದು ಸ್ನೇಹಿತರೆ ನೋಡ್ತಾ ಇದ್ದೀರಿ. ಈಗ ಇದು ನಾವು ಏನು ಈಗ ಪರೀಕ್ಷೆ SLC ಪರೀಕ್ಷೆ ನಡೆಯುತ್ತೆ ಮುಂದೆ. ಅದರಲ್ಲಿ ಹಿಂದಿಯನ್ನ ಅಂದ್ರೆ ಈಗ ಆಲ್ರೆಡಿ ಬಿಹಾರ ಮತ್ತೆ ಬೇರೆ ಬೇರೆ ಕಡೆ ಇರುವಂತ ನಿಯಮಗಳು ಏನಿದೆ, ಪಾಸ್ ವಿತೌಟ್ ಹಿಂದಿ ಅಂತ ಅಂದ್ಬಿಟ್ಟು, ಅಂದ್ರೆ ಹಿಂದಿ ಇಲ್ಲದೆ ಆದ್ರೂ ಪರವಾಗಿಲ್ಲ, ಪಾಸ್ ಮಾಡಬೇಕು. ಹಿಂದಿ ಫೇಲ್ ಆಗಲಿ ಏನಾಗಲಿ ಪಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಬೇರೆ ಬೇರೆ ರಾಜ್ಯಗಳು ನಿರ್ದೇಶನ ಇದೆ, ಅದು ಅದರದೊಂದು ನಿಯಮಗಳನ್ನ ಜಾರಿಗೆ ತಂದು ಅಲ್ಲಿ ಸ್ಥಳೀಯವಾಗಿ ಎಕ್ಸಾಮ್ಗಳನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೇ ರೀತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವೊಂದಿಷ್ಟು ಕನ್ನಡ ಸಂಘಟನೆಗಳು, ಮುಖ್ಯವಾಗಿ ಇವರು ಅಭಿ ಒಕ್ಕಲಿಗ ಅಂತ ಇವರು ಸಾಮಾನ್ಯವಾಗಿ ದ್ರಾವಿಡ ಚಳವಳಿ ಬನ್ನಿ, ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ. ಕದಂಬ ಸೇನೆಯ ರಾಜ್ಯಾಧ್ಯಕ್ಷರು ಮತ್ತೆ ಮಂಜುನಾಥಪತಿ ಅವರು ಇದ್ದಾರೆ. ನಾವೆಲ್ಲರೂ ಇವತ್ತು ಮತ್ತೆ ನಮ್ಮ ಲಾಯರ್ ಸರ್ ಪ್ರಕಾಶ್ ಬನ್ನಿ, ನಾವೆಲ್ಲರೂ ಒಂದಿಷ್ಟು ಜನ ಹೋರಾಟಗಾರರು ಇಲ್ಲಿ ಬಂದಿದ್ದೀವಿ. ಇದನ್ನ ಏನು ಈಗ ಮುಂದೆ ಏನ್ ಇಲ್ಲಿ ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತದೆ SLC ಬೋರ್ಡು, ಅವರು ದಯಮಾಡಿ ಹಿಂದಿಯನ್ನ ಪಾಸ್ ವಿತೌಟ್ ಹಿಂದಿ ಅನ್ನೋ ಇದನ್ನ ಕರ್ನಾಟಕದಲ್ಲೂ ಜಾರಿಗೊಳಿಸಬೇಕು ಅನ್ನೋದನ್ನ, ಇದ್ರ ಬಗ್ಗೆ ಈಗಾಗಲೇ ಮುಂಚೆ ಸಭೆ ಆಗಿತ್ತು. ನೆಕ್ಸ್ಟ್ ಮುಂದಿನ ಇದಾಗಿ ಒಂದು ನಿರ್ದೇಶಕರಿಗೆ ಮನವಿ ಮಾಡಿದ್ದೀವಿ. ಇದರ ಮುಂದಿನ ಭಾಗವಾಗಿ 30ನೇ ತಾರೀಕು ಇವರು ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊಳ್ಳಿಲ್ಲ ಅಂತ ಆದ್ರೆ ರಾಜ್ಯಾದ್ಯಂತ ಇಡೀ ಎಲ್ಲ ಸಂಘಟನೆಗಳ ಒಕ್ಕೂಟ ಸಂಘಟನೆಗಳು ಸೇರಿ ಈ ಯಾವ್ದು ಎಕ್ಸಾಮಿನೇಷನ್ ಇದು ಸೆಂಟರ್ಗಳು ಎಲ್ಲಿರುತ್ತೆ, ಪರೀಕ್ಷಾ ಇದ್ರ ಏನ್ ಸೆಂಟರ್ಗಳು ಎಲ್ಲೆಲ್ಲ ಇರುತ್ತೆ ಅಲ್ಲಿ ನುಗ್ಗಿ ಹಿಂದಿ ಪ್ರಶ್ನೆ ಪತ್ರಿಕೆಯನ್ನ ಹರಿದಾಕುವಂತ ಕೆಲಸವನ್ನ ಇಡೀ ರಾಜ್ಯಾದ್ಯಂತ ಕನ್ನಡ ಪರ ಸಂಘಟನೆಗಳು ಮತ್ತೆ KRS ಪಕ್ಷ ಒಂದು ಪ್ರಾದೇಶಿಕ ಪಕ್ಷವಾಗಿ ತನ್ನ ಜವಾಬ್ದಾರಿನ ಇದ್ರ ಮೂಲಕ ತೋರಿಸುತ್ತೆ, ಇವು ಮಾಡ್ತವೆ ಅಂತ ಅಂದ್ಬಿಟ್ಟು ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಈಗ ದಯಮಾಡಿ ಇದ್ರ ಆಯೋಜಕರು ಮತ್ತೆ ಸಂಘಟನೆಯ ಅಧ್ಯಕ್ಷರು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಶರಣು. ಹಿಂದಿ ಎಕ್ಸಾಮ್ ಹಾಲ್ಗೆ ನುಗ್ಗೋಣ, ಈ ರೀತಿಯ ಒಂದು ತಲೆಬರಹದಲ್ಲಿ ನಾವು ಒಂದು ಮೀಟಿಂಗನ್ನು ಮಾಡಿದ್ವಿ 6ನೇ ತಾರೀಕು ಫೆಬ್ರವರಿ. ಅದರಲ್ಲಿ ಎಲ್ಲರೂ ಕೂಡ ಬೆಂಬಲನ ಸೂಚಿಸಿದ್ರ ಹೊರತಾಗಿ ಯಾರೂ ಕೂಡ ವಿರೋಧ ಮಾಡಲಿಲ್ಲ. ಸಾಕಷ್ಟು ಒಂದು 30-35 ಸಂಘಟನೆ ನಾಯಕರುಗಳು ಬಂದಿದ್ರು. ಇವತ್ತು ನಾವು 7-8 ಜನ ಮಾತ್ರನೇ ಮನವಿ ಸಲ್ಲಿಸೋ ಕಾರ್ಯಕ್ರಮ ಆಗಿದ್ದರಿಂದ ಬರೀ 7-8 ಜನ ಮಾತ್ರನೇ ನಾವೇನೇ ಬಂದ್ವಿ. ಮತ್ತೆ ಪೊಲೀಸ್ ಅವರು ಕೇಳ್ಕೊಂಡಿದ್ದಕ್ಕೋಸ್ಕರ ನಾವು ಬರೀ 7-8 ಜನ ಸೇರಿ ಮನವಿನ ಕೊಟ್ಟಿದ್ದೀವಿ. ಎಲ್ಲಿಗೆ? ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಇದಕ್ಕೆ ಮನವಿ ಕೊಟ್ಟಿದ್ದೀವಿ. ಅವ್ರ್ಯಾರೋ ಆಫೀಸರು ವಿಧಾನಸೌಧಕ್ಕೆ ಹೋಗಿದ್ದಾರಂತೆ. ವಿಧಾನಸೌಧದಲ್ಲಿ ಇರೋರ್ಗೂ ಕೂಡ ತಿಳಿಸಾಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ತಿಳಿಸಾಗಿದೆ. ಇವರು ಇದ್ರ ಬಗ್ಗೆ ಇದೇ ರೀತಿ ಉದ್ದಟತನ ಮುಂದುವರಿಸಿದ್ರೆ ನಾವು ಮಾರ್ಚ್ 30ನೇ ತಾರೀಕು ನಾವು ಯಾರು ಇಲ್ಲೆಲ್ಲ ಕಾಣ್ತಾ ಇದ್ದೀವಲ್ಲ, ನಾವು ಮನೇಲೇ ಇರ್ತೀವಿ. 30 ಜಿಲ್ಲೆಯಲ್ಲೂ 3,000 ಏನು ಪರೀಕ್ಷಾ ಕೇಂದ್ರ ಇದೆ. ಜನ ನುಗ್ತಾರೆ, ಯಾರು ನುಗ್ತಾರೆ ಅಂತ ನೀವು ಕಂಡುಹಿಡಿಯೋಕ್ಕಾಗಲ್ಲ. ಹಿಂದಿ ಎಕ್ಸಾಮ್ನ ರದ್ದು ಮಾಡಬೇಕು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೆಳಗಿರುವಂಥ ಬಿಹಾರ ರಾಜ್ಯದಲ್ಲಿ ಪಾಸ್ ವಿತೌಟ್ ಇಂಗ್ಲಿಷ್ ಅಂತ ಕಾನೂನನ್ನ ಮಾಡಿದ್ದಾರೆ. ಅದೇ ರೀತಿಯ ಕಾನೂನನ್ನ ಪಾಸ್ ವಿತೌಟ್ ಹಿಂದಿ ಅಂತ ಅದೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೆಳಗಿರುವ ಕರ್ನಾಟಕ ರಾಜ್ಯ ಯಾಕೆ ಮಾಡೋಕ್ಕಾಗಲ್ಲ? ಅಂದರೆ ಇವರು
ಆಸಕ್ತಿ ಇಲ್ಲ. ಇಲ್ಲಿ ಮಕ್ಕಳು ಅವರು ಫೇಲ್ ಆಗಿ ಅವರು ರೌಡಿಗಳಾಗಲಿ ಅವರು ಕೂಲಿ ಕಾರ್ಮಿಕರಾಗಲಿ ಅನ್ನುವಂಥ ಮನಸ್ಥಿತಿ ಇಲ್ಲಿ ಮೂಡ್ಬಿಟ್ಟಿದೆ. ಹಾಗಾಗಿ ಇದನ್ನು ಸಹಿಸುವ ಮಾತೇ ಇಲ್ಲ. ಏನು ಒಂದು ವಾರ ಗಡುವು ತಗೊಂಡಿದ್ದಾರೆ ಈ ಒಂದು ಕಚೇರಿಯವರು. ಆ ಒಂದು ವಾರದ ನಂತರ ನಾವು ಮತ್ತೆ ಅದನ್ನು ಫಾಲೋ ಅಪ್ ಮಾಡಿ ನಾವು ಲಿಖಿತ ಉತ್ತರನ ಪಡಿಬೇಕು ಅನ್ನೋದನ್ನು ಕೂಡ ಹೇಳಿದ್ದೀವಿ ಅವ್ರಿಗೆ. ಅವ್ರು ಅದಕ್ಕೆ ಒಪ್ಕೊಂಡಿದ್ದಾರೆ. ಮತ್ತೆ ಒಂದು ವಾರದ ನಂತರ ನಮ್ಮ ಮುಂದಿನ ನಡೆ ಬಗ್ಗೆ ತಿಳಿಸ್ತೀವಿ. ಮಾರ್ಚ್ 30 ಒಳಗಡೆ ಏನಾದ್ರೂ ಸರ್ಕಾರ ಈ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಎಲ್ಲರೂ ರೆಡಿಯಾಗಿ ಹಿಂದಿ ಎಕ್ಸಾಮ್ ಹಾಲ್ಗೆ ನುಗ್ಗೋಣ. ಅಲ್ಲಿ ಆ ಪ್ರಶ್ನೆ ಪತ್ರಿಕೆಗಳನ್ನ ಕಿತ್ತು ಹರಿದು ಬಿಸಾಕೋಣ. ಹಿಂದಿ ಪ್ರಶ್ನೆ ಪತ್ರಿಕೆನ ಸರಿ ಬನ್ನಿ ಈ ಕಡೆ ಬಂದು ಮಾತಾಡೋಣ. ಸ್ನೇಹಿತರೆ ನಮಸ್ಕಾರ, ಶರಣಾರ್ಥಿಗಳು. ಏನು ಇದೊಂದು ಹಿಂದಿ ಗುಲಾಮಗಿರಿಯನ್ನು ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಹಿಂದಿಯನ್ನು ಕನ್ನಡ ನಾಡಿನ ಮಕ್ಕಳ ಮೇಲೆ ಏರುವಂತಹ ಏನು ಹುನ್ನಾರ ಇದೆ, ಆ ನಿಟ್ಟಿನಲ್ಲಿ 1971ರಿಂದ ಹಿಂದಿ ಭಾಷೆಯನ್ನು 3ನೇ ಭಾಷೆಯಾಗಿ ಕನ್ನಡಿಗರಿಗೆ ಕಲಿಸುವಂತಹ ನಿಟ್ಟಿನಲ್ಲಿ ಷಡ್ಯಂತ್ರವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಕೇಂದ್ರ ಸರ್ಕಾರಗಳು, ಅದಕ್ಕೆ ಪುಷ್ಟಿ ಕೊಟ್ಕೊಂಡು ಬಂದಿರತಕ್ಕಂಥ ರಾಷ್ಟ್ರೀಯ ಪಕ್ಷಗಳು, ರಾಜ್ಯ ಸರ್ಕಾರಗಳು ಇವುಗಳನ್ನು ವಿರೋಧಿಸಿ ಹಲವು ಹೋರಾಟಗಳನ್ನು ಹಲವು ಕನ್ನಡಪರ ಸಂಘಟನೆಗಳು ಮಾಡಿದ್ದಾವೆ. ಆ ನಿಟ್ಟಿನಲ್ಲಿ ಹಲವು ಮನವಿಗಳನ್ನು ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದೀವಿ. ಆದರೂ ಸಹ ತಮಿಳುನಾಡು ಮಾದರಿಯಲ್ಲಿ 2 ನುಡಿ ಪದ್ಧತಿಯನ್ನು ಜಾರಿಗೊಳಿಸುವಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಎಡವಿದೆ. ಕನ್ನಡ ರಾಮಯ್ಯ ಅಂತ ಸಕುಚ ಮರ್ದನ ಮಾಡಿಕೊಳ್ಳುವಂಥ ಸಿದ್ದರಾಮಯ್ಯನವರು ಇವತ್ತರೆಗೂ ಕನ್ನಡ ಪರವಾದ ಒಂದೇ ಒಂದು ಕೆಲಸವನ್ನು ಅವರ ಯೋಗ್ಯತೆಗೆ ಮಾಡೋಕ್ಕಾಗಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಇದು ತುಂಬ ನೋವಿನಿಂದ ಹೇಳ್ತಾ ಇರೋಂಥ ಮಾತು. ಕನ್ನಡ ಪರ ಹೋರಾಟಗಾರರ ಮೇಲೆ ಕೇಸನ್ನು ನೀವು ಹಿಂಪಡ್ಕೊಳ್ಳಿ ಅಂತ ನಾವು ಕೇಳ್ಕೊಳ್ಳಲ್ಲ. ಯಾಕೆಂದರೆ ನೀವು ಹಿಂಪಡ್ಕೊಳ್ಳಿಲ್ಲ ಅಂದರೂ ನಾವು ಓಡಾಡ್ತೀವಿ ಕೇಸ್ಗೆ. ಇನ್ನು 10 ಕೇಸ್ ಹಾಕಿದ್ರು ಓಡಾಡ್ತೀವಿ. ನಿಮ್ಮನ್ನು ಈ ಕೇಸ್ ಹಿಂದಕ್ಕೆ ತಗೊಳ್ಳಿ ಅಂತ ನಾವು ಕೇಳ್ಕೊಳ್ಳಲ್ಲ. ನೀವು ಮಾಡಬೇಕಾಗಿರೋದು, ನೀವು ನಿಜವಾಗ್ಲೂ ಕನ್ನಡ ರಾಮಯ್ಯ ಆದರೆ ಕನ್ನಡ ವಿದ್ಯಾರ್ಥಿಗಳು ಮತ್ತು ಯುವಕರಿಗಾಗಿ ನೀವು ಹಿಂದಿ ಪರೀಕ್ಷೆಯನ್ನು ರದ್ದು ಮಾಡಬೇಕು, 2 ನುಡಿ ಪದ್ಧತಿ ಜಾರಿಗೊಳಿಸಬೇಕು ಮತ್ತು ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನು ತರಬೇಕು. ಇವೆರಡೂ ಕಾಯ್ದೆಯನ್ನು ನೀವು ಜಾರಿಗೊಳಿಸಿ ನೀವು ನಿಜವಾಗ್ಲೂ ನೀವು ಕನ್ನಡ ರಾಮಯ್ಯ. ಇಲ್ಲ ಅಂದರೆ ಗುಲಾಮ ರಾಮಯ್ಯ. ಹೈಕಮಾಂಡು ಗುಲಾಮಗಿರಿ ಮಾಡ್ತಾ ಇರೋದು ಗುಲಾಮ ರಾಮಯ್ಯ ಆಗ್ತೀರಿ ನೀವು ಅಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತೀನಿ. ನೀವು ಈ ಕೂಡಲೇ ಹಿಂದಿ ಪರೀಕ್ಷೆಯನ್ನು ರದ್ದುಗೊಳಿಸಲಿಲ್ಲ ಅಂದರೆ 30ನೇ ತಾರೀಕು ಆಗುವಂಥ ಎಲ್ಲ ಅಡಚಣೆಗಳಿಗೆ, ಕೆಲಸ ಕಾರ್ಯಗಳಿಗೆ, ಏನು ಪರೀಕ್ಷೆಗಳಿಗೆ ಅಡ್ಡಿ ಆಗ್ತದೆ ಅದಕ್ಕೆಲ್ಲ ಕಾರಣ ರಾಜ್ಯ ಸರ್ಕಾರನೇ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಸ್ನೇಹಿತರೆ, ಈಗಾಗಲೇ ಇಲ್ಲಿ ಹೋರಾಟಗಾರರು ಬಂದಿರೋದು ನಮ್ಮ ಸ್ವಕಾರ್ಯಗಳಿಗಲ್ಲ, ಸ್ವಾಯತ್ತಾಸಕ್ತಿಗಲ್ಲ. ಇದು ನಿಜವಾಗ್ಲೂ ಅಂದ್ರೆ ಗಂಭೀರವಾಗಿ ಯೋಚನೆ ಮಾಡ್ಬೇಕಂತ ವಿಷಯ. ಯಾರು ಈ ನಾರ್ತ್ ಈಸ್ಟ್ ಯಾರಿದ್ದಾರೆ, ನಾರ್ತ್ ಇಂಡಿಯನ್ಸ್, ಅವರಿಗೆ ಹಿಂದಿಯಲ್ಲಿ ಬರೀಲಿಕ್ಕೆ ಅವಕಾಶ ಇದೆ. ಅದು ಒಂದು ಅವ್ರ ಭಾಷೆಯಾಗಿ, ಒಂದು ಮದರ್ ಅಂದ್ರೆ ತಾಯ್ನುಡಿಯಾಗಿ ಅವ್ರು ಹಿಂದಿಯಲ್ಲಿ ಬರೀಲಿಕ್ಕೆ ಅವಕಾಶ ಇದೆ. ಕನ್ನಡಿಗರಿಗೆ ಯಾಕಿಲ್ಲ? ಅವರು ಅವರ ಸ್ವಭಾಷೆಯಲ್ಲಿ ಹೆಂಗ್ ಬೇಕು ಅಂದ್ರೆ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ, ಗೊತ್ತಾಗುತ್ತೆ, ಚೆನ್ನಾಗಿ ಅದ್ರಲ್ಲಿ ಓದ್ಕೋಬಹುದು, ಕಲಿತಾರೆ, ಚೆನ್ನಾಗಿ ಬರೀತಾರೆ. ಕನ್ನಡಿಗರಿಗೆ ಯಾಕಿಲ್ಲ? ಕನ್ನಡಿಗರು ಯಾಕೆ ಇಂಗ್ಲೀಷಲ್ಲಿ ಬರೀಬೇಕು? ಆ ಕಾರಣಕ್ಕೆ ಇವತ್ತಿಗೆ ರಾಜ್ಯಾದ್ಯಂತ ಹಿಂದಿ ಅಂದ್ರೆ IAS ಇರ್ಬೋದು, KS ಇರ್ಬೋದು, ಬೇರೆ ಬೇರೆ ಅಡ್ಮಿನಿಸ್ಟ್ರೇಷನ್ ಇದಿರುವಂಥವ್ರು, ಹುದ್ದೆಯಲ್ಲಿರುವಂಥವ್ರು ಎಲ್ಲರೂ ಹಿಂದಿಯಿಂದನೋ ಇನ್ನೆಲ್ಲೆಲ್ಲಿಂದನೋ ಬಂದು ಇಲ್ಲಿ ನಮ್ಮನ್ನು ಒಕ್ಕಳಿಸ್ಕೊಂಡು ಇವತ್ತು ನಮ್ಮ ವಿರುದ್ಧವಾಗಿ ಪಿತೂರಿಯನ್ನು ಸಂಚನ ನಮ್ಮ ಈ ಪ್ರಾದೇಶಿಕತೆಗೆ ಕುತ್ತು ತರುವಂಥ ಕೆಲಸಗಳಾಗ್ತದೆ. ಆ ಕಾರಣಕ್ಕೆ ದಯಮಾಡಿ KRS ಪಕ್ಷ ಆಗ್ರಹಿಸುತ್ತೆ, ಇದು ಇಲ್ಲಿಗೆ ನಿಲ್ಲಬೇಕು. ನಮಗೂ ನಮ್ಮ ಭಾಷೆಯಲ್ಲಿ ಬರುವ ಹಕ್ಕನ್ನ, ನಮ್ಮ ಹಕ್ಕು ಅದು, ಅದನ್ನ ರಾಜ್ಯ ಸರ್ಕಾರ ಅವರು ಪ್ರತಿಪಾದಿಸಿ ಇದನ್ನ ಜಾರಿಗೆ ತರಬೇಕು ಅಂತ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು ಶಿಕ್ಷಣ ಮಂತ್ರಿಗಳ ಹತ್ರ ಕೇಳ್ಕೊತೀವಿ ಅಂತ ಹೇಳ್ತಾ ಏನಾದ್ರು ಈ ಲೈವ್ ನ ಎಂಡ್ ಮಾಡ್ತೀವಿ. ಬಂದಂತ ಎಲ್ರಿಗೂ ಒಂದಿಸ್ತಾ ಈ ಲೈವ್ ನ ಎಂಡ್ ಮಾಡ್ತಾ ಇದೀವಿ. ದಯಮಾಡಿ ಹೆಚ್ಚು ಸ್ಟೂಡೆಂಟ್ಸ್ ಗಳಿಗೆ ಬೇರೆ ಬೇರೆಗೆ ಶೇರ್ ಮಾಡಿ, ಎಲ್ರಿಗೂ ವಿಷಯ ಗೊತ್ತಾಗ್ಲಿ ಅಂತ ಹೇಳ್ತಾ ಲೈವ್ ನ ಎಂಡ್ ಮಾಡ್ತಾ ಇದೀವಿ. ನಮಸ್ಕಾರ.